ಇಕ್ವೇಶನ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಸೊ ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿದಾಗ ನಮಗೊಂದು ಎಕ್ಸ್ಪ್ರೆಷನ್ ಬರ್ತದೆ. ಆ ಎಕ್ಸ್ಪ್ರೆಷನ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಅದ ನೋಡೋಣ. ಎಂಡ್ ಇದು 5 ಮಾರ್ಕ್ ಬಂತು, ಬಟ್ ಆದ್ರೂ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು, ನಮಗೆ ಸಿಇಟಿ ನೀಟ್ಗೆ ಹೆಲ್ಪ್ ಆಗ್ತದೆ. ಫಾರ್ ವೆರಿ ಸ್ಮಾಲ್ angle, very small angle of deviation, very small angle of deviation and small angle of prism sin a plus d by 2, okay, is nearly equal to ಏನಾಗ್ತದಪ್ಪಿ a plus d by 2 ಆಗ್ತದೆ. ಹೌದಲ್ಲ? ಫಾರ್ ವೆರಿ ಸ್ಮಾಲ್ angle of sin theta, for very small angle of theta, sin theta is nearly equal to theta ಅಂತ ಬರೀತೀರಿ ನೋಡು, ಹಂಗ. ಓಕೆ, and similarly sin a by 2 is nearly equal to a by 2. ಹೌದಾ? ಸೊ ಇದನ್ನ ಈ ಈಕ್ವೇಶನ್ ಒಳಗೆ ತುಂಬಿಟ್ರೆ ಏನಾಗ್ತದೆ ನೋಡಪ್ಪಿ? Okay, a plus d divided by 2 divided by a by 2 ಆಗ್ತದೆ. ಹೌದಾ? ಸೊ ಬಟ್ ಇಲ್ಲಿ ನಾವು ಡಿ ಬದಲಿ ಏನಂತ ತಗೊಂಡಿದ್ದೀವಿ? ಡಿ ಎಂ ಅಂತ ತಗೊಂಡಿದ್ದೀವಿ ನೋಡು. ಅದಕ್ಕೆ ಎಲ್ಲಾ ಕಡೆ ನಾನು ಏನ್ ಮಾಡ್ತೀನಿ? ಡಿ ಎಂ ಅಂತ ಬರೀತೀನಿ. ಈಗ ನೆನಪಾಯ್ತು, ಅರ್ಥ ಆಯ್ತಾ? ಎಷ್ಟು ಬರ್ದ್ರಿ? ಓಕೆ, ಈಗ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ದಟ್ ವಿ ಗಾಟ್. ಇದನ್ನ ಇನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದೆ ನೋಡು? n21 is equal to a plus dm divided by 2 into 2 by a. 2 get cancelled. ಉಳಿತೇನು? n21 is equal to a plus dm divided by a ಬಂತು. ಈಗ a ಅನ್ನ ಸಪರೇಟ್ ಆಗಿ ಎರಡಕ್ಕೂ ಡಿವೈಡ್ ಮಾಡಿದಾಗ n21 is equal to ಏನಾಯ್ತು? a by a 1 plus dm divided by a get cancelled. ಉಳಿತೇನು? 1 plus dm divided by ಉಳಿದಿದ್ದು n21 is equal to 1 plus dm divided by a. ಆಗ್ತದೇನೋ ಇದು? ಈಗ ಈ 1 ಈ ಕಡೆ ಬಂತು ಅಂತಂದ್ರೆ n21 minus 1 is equal to dm divided by a. ಹೌದಾ? therefore dm is equal to ಏನಾಗ್ತದೆ? dm is equal to a n21 minus 1. ಓಕೆ, ಸೊ ಇದು ಎಕ್ಸ್ಪ್ರೆಷನ್ ನಮಗೆ ಬಂತು. ಇಲ್ಲಿ ಯಾಕೆ ನಾನು ಇಷ್ಟೆಲ್ಲ ಎಕ್ಸ್ಪ್ರೆಷನ್ ಮಾಡಿದೆ ಅಂತಂದ್ರೆ, ನಿಮ್ಗೆ ಏನ್ ಕೇಳ್ತಾನೆ, ಇನ್ ನೀಟ್ ಒಳಗೆ ಏನ್ ಮಾಡ್ತಾನೆ, ನಾವು ಮಾಡಿ ಡೆರಿವೇಶನ್ ಕರೆಕ್ಟ್ ಅದ, ಬಟ್ ನೀಟ್ ಒಳಗೆ ಏನ್ ಮಾಡಿಬಿಡ್ತಾನೆ ಅಂತಂದ್ರೆ, ಇನ್ನ ಪ್ರಿಸಮ್ the equation for the angle of minimum deviation ಅಂತ ಕೇಳ್ತಾನೆ. angle of minimum deviation in a prism, what is the equation for the angle of minimum deviation? That is dm is equal to a in bracket n21 minus 1, where a is the angle of the prism, n21 is the refractive index of second medium with respect to first medium. ಅರ್ಥ ಆಗಿತ್ತು ಎಲ್ಲರಿಗೂ? ಆಮೇಲೆ ಇನ್ನೊಂದು ನೋಡು. ಈಗ ನಾವು ಇಲ್ಲಿ ಪ್ರಿಸಮ್ ನೋಡ್ರಿ, ಪ್ರಿಸಮ್ ಎನ್ ಇದನ್ನ n2 ಅಂತ ತಗೋತೀವಿ, ಇದನ್ನ n1 ಅಂತ ತಗೋತೀವಿ. n1 ಏನದಪಿ? n1 is nothing but air. n1 is equal to ಏನಾಗ್ತದೆ? 1 ಆಗ್ತದೆ. n2 ಅಂತಂದ್ರೆ ಪ್ರಿಸಮ್ ಯಾವ್ದ್ರ ತಗೊಳ್ಳಿ, ಅಂಡ್ ಈ ಕಡೆ n1 ಅಂತಂದ್ರೆ ಅಗೇನ್ ಇಟ್ ಈಸ್ air, that is 1 ಇರುತ್ತೆ. ಸೊ ಈಗ if n1 is equal to 1, n2 is equal to n, then ಈ n21 ಅಂದ್ರೆ ಅರ್ಥ ಏನು? n21 ಅಂದ್ರೆ ಅರ್ಥ ಏನಿದು? 1 is equal to n2 divided by n1 ಅಲ್ಲ, ಇದನ್ನ ತುಂಬ್ರಿ ಏನಾಯ್ತು? n divided by 1. okay, then m is equal to in bracket n minus 1. ಉಳಿತಾ?
ಈಗ ಇದರ ಬೇಸ್ ಮೇಲೆ ನಮಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡಿಡೀರಿ ಕಂಡಿಡಿಲಿಕ್ಕೆ ಬಹಳ ಸರಳ ಅದಲ್ಲ. dm is equal to a in bracket n minus 1 ಡೈರೆಕ್ಟ್ ಫಾರ್ಮುಲಾ ಬರೀಬಹುದಲ್ಲ. sin a sin a plus d dm divided by 2 sin a by 2 ಇವೆಲ್ಲ ಹಾಕೊಳ್ಳೋದಕ್ಕಿಂತ ಡೈರೆಕ್ಟ್ ಕಂಡಿಡಿಬಹುದಲ್ಲ. ಇಲ್ಲಿ ಸಿಂಪ್ಲಿಫೈಡ್ ಫಾರ್ಮುಲಾ ಗೊತ್ತೈತಾ ಹೆಂಗ್ ಅಂತ ಹೇಳಿ? ಓಕೆ, ಅಷ್ಟೇ ನಾವು ತಿಳ್ಕೊಬೇಕಾಗಿತ್ತು. ನೀಟ್ಗೆ ಇದನ್ನ ಯೂಸ್ ಮಾಡೋದು, ಹೇರಿಗೆ ಯೂಸ್ ಮಾಡೋದು ಅದಲ್ಲ. ತಿಳಿತಾ ಇಷ್ಟೊತ್ತು ಒಂದೊಂದು ಪಾಯಿಂಟ್ ಅಂತಾನೆ ಇದೀನಿ. ಎಂಗಲ್ ಆಫ್ ಮಿನಿಮಮ್ ಡೇವಿಯೇಷನ್ ನಮಗ್ ಗೊತ್ತಿದ್ದು, ಎಂಗಲ್ ಆಫ್ ಡೇವಿಯೇಷನ್ ಗೊತ್ತದ, ಬಟ್ ಎಂಗಲ್ ಆಫ್ ಮಿನಿಮಮ್ ಡೇವಿಯೇಷನ್ ಅಂದ್ರೆ ಏನು ಗೊತ್ತಿಲ್ಲ. ಹಂಗಂದ್ರೆ ಎಂಗಲ್ ಆಫ್ ಮಿನಿಮಮ್ ಡೇವಿಯೇಷನ್ ಅಂದ್ರೆ ಅರ್ಥ ಏನು? ದ ಮಿನಿಮಮ್ ಎಂಗಲ್ ಆಫ್ ಡೇವಿಯೇಷನ್ at which angle of incidence equal to angle of emergent is called as the minimum angle of deviation. The minimum angle of deviation at which the angle of incidence equal to angle of emergent. ಇದಿಷ್ಟು ಏನಾಗಿ ಹೇಳಿದ್ದು? ಇಲ್ಲೋ incidence versus angle of refraction, angle of deviation versus angle of incidence ಗ್ರಾಫ್ ಬರ್ತೈತಲ್ರಿ ಸರ್, ಅದು ಡೆರಿವೇಶನ್ ಒಳಗೆ ತೆಗಿಬೇಕೇನ್ರಿ ಸರ್? ಕಂಪಲ್ಸರಿ ತೆಗಿಬೇಕು. ನೆಕ್ಸ್ಟ್ ಒನ್ ಇಸ್ ದ ಲೆನ್ಸ್. ಲೆನ್ಸ್ಗಳು ಅಂತಂದ್ರೆ ಏನು? ನೀವು ಇದ್ರಾಗ ಕನ್ನಡದಾಗ ಏನೋ ಅಂತೀರಪ್ಪ ಅದಕ್ಕ? ಮಸೂರ ಅಂತೀರೇನು? ದರ್ಪಣ. ಮಸೂರ. ಮಸೂರ ಮಸೂರ ಲೆನ್ಸ್ ದಟ್ ಈಸ್ ಮಸೂರ ಅಂತೀರಿ. ಅದೇ ಕನ್ನಡಿ ಅದ ಅಂದ್ರೆ ಮಿರರ್ ಅದ ದರ್ಪಣ ಏನು ಅಂತೀರಿ. ಸೊ ಲೆನ್ಸ್ ಅಂದ್ರೆ ಮಸೂರ. ಚಸ್ಮಾಗದ ಹಾಕ್ತಿರೋಡು ಅದಕ್ಕೆ ಲೆನ್ಸ್ ಅಂತ. ಸೊ ಲೆನ್ಸ್, ವಾಟ್ ಡು ಯು ಮೀನ್ ಬೈ ದಿ ಲೆನ್ಸ್? Lenses are the optical medium bounded by the two surfaces, out of which at least one should be spherical. What are the lenses? Optical devices bounded by the surfaces, out of which at least one should be the spherical. One should be the spherical. Okay, is called lens. Okay, so lens, what do you mean by the lens? Lenses are the optical medium bounded by the two surfaces. Okay, these are the optical devices which are bounded by the two surfaces, out of which at least one is the spherical surface. Okay, such optical devices are called as the lens anta ಕರೀತೀವಿ. What are the types? What are the types of lenses? So there are mainly two types of lenses. Different types of lens ಬರ್ತಾವ, ಬಟ್ ನಿಮಗೆ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತದ್ದು ಮೇನ್ಲಿ ಟೂ ಟೈಪ್ಸ್. ಬಟ್ ನಾನು ಇಲ್ಲಿ 4 ಟೈಪ್ ಆಫ್ ಲೆನ್ಸ್ ನಿಮಗೆ ಹೇಳಿರ್ತೀನಿ, ಅದನ್ನ ಓದ್ಕೊಳ್ರಿ. ಫಸ್ಟ್ ಒನ್ ಈಸ್ ದ concave lens. Second one is the convex lens. Third one is the concave lens ಅಥವಾ
ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ, ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ಅಥವಾ ಡೈವರ್ಜಿಂಗ್ ಲೆನ್ಸ್, ಅದು ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಅದಾದ್ಮೇಲೆ ಬರುವಂತದ್ದು ಪ್ಲೇನೋ ಕಾನ್ಕೇವ್ ಲೆನ್ಸ್, plano concave lens. Fourth one is the plano convex lens. So these are the four types of lenses. Mainly two types, ಒಂದು ಕಾನ್ಕೇವ್ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್. ಬಟ್ ಮತ್ತೆ ಅದನ್ನ ಸಬ್ಡಿವೈಡ್ ಮಾಡಿದಾಗ ಪ್ಲೇನೋ ಕಾನ್ಕೇವ್ ಲೆನ್ಸ್ ಇನ್ನೊಂದು ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತ ಬರ್ತದೆ. ಓಕೆ, these are the types of lenses. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ concave lens. What do you mean by the concave lens? Okay, so concave lens ಅಂದ್ರೆ ನಾನು ಇಲ್ಲಿ ನಿಮಗೆ ಮೊದಲು ಡಯಾಗ್ರಾಮ್ ತೆಗಿತೀನಿ, ತಾನಾಗಿ ಅರ್ಥ ಆಗ್ತದೆ. Okay, this is the concave lens. ಅಂದ್ರೆ concave lens ಅಂದ್ರೆ ಏನು? A lens which is thin at the middle and thick at the edges. What is a concave lens? A lens which is thin at the middle and thick at the edges. Edges are called as the concave lens ಅಂತ ಕರಿತೀವಿ. ಈಗ ಇಲ್ಲಿ ನೋಡು, this is thin at the middle ಅಲ್ಲಿ ಏನದ thin ಅದ, ಬಟ್ edges ಅಲ್ಲಿ ಏನದ ದಪ್ಪವಾಗಿದೆ. Such lenses are called as the concave lens ಅಂತ ಕರಿತೀವಿ. Concave lens ಅಂತ ಕರಿತೀವಿ. These concave lenses are called as the diverging lenses. Concave lenses are called as the diverging lenses ಅಂತ ಕರಿತೀವಿ. Concave lenses are commonly called as the diverging lenses. ಅರ್ಥ ಆಯ್ತಾ ಇಷ್ಟು? ಬರ್ಕೋರಿ, ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದ್ದಿಲ್ಲ ಅದನ್ನೆಲ್ಲ ಪೂರ್ತಿ ಬರ್ಕೋರಿ. Concave lens is also be called as the converging lens ಅಂತ ಕರಿತೀವಿ. ಹಂಗಿತ್ತಂದ್ರೆ ಕಾನ್ವರ್ಜಿಂಗ್ ಲೆನ್ಸ್ ಅಂತಂದ್ರೆ ಏನು? ಓಕೆ, ಮೊದಲ ಕಾನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಏನು ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಡಯಾಗ್ರಾಮ್ ತೆಗಿತೀನಿ, ನಿಮ್ಗೆ ಅದನ್ನ ಪರ್ಫೆಕ್ಟ್ ಆಗಿ ತಿಳಿತದೆ. ಅದಾದ್ಮೇಲೆ ಡೆಫಿನೇಷನ್ ಅರ್ಥ ಆಗ್ತದೆ. ಡೈವರ್ಜಿಂಗ್ ಲೆನ್ಸ್ ಆಗಲ್ರಿ? ಡೈವರ್ಜಿಂಗ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ಆಯ್ತಾ? ಓಕೆ, ಸೊ ಈಗ ನೋಡಿ ಡೈವರ್ಜಿಂಗ್ ಲೆನ್ಸ್ ಏನು ಹಂಗಂದ್ರೆ ಅಂತೇಳಿ ಈಗ ಹೇಳ್ತೀನಿ. ಫಾರ್ ರೆಫರೆನ್ಸ್ ಸೆಂಟರ್ ಒಂದು ಲೈನ್ ಹಾಕೊಂಡೆ. ಓಕೆ, ವೆನೆವರ್ okay, whenever rays of light falls on the lens, ಅವಾಗ ಏನಾಗ್ತದ, ಇದ್ರ ಮೇಲೆ ಬಿದ್ದ ತಕ್ಷಣ it undergoes the divergence. okay, ಸ್ಕ್ರೀನ್ ಕಾಣ್ತಾ ಇದೆಯಲ್ಲ?
So whenever rays of light falls on the diverging lens, ಕಾನ್ಕೇವ್ ಲೆನ್ಸ್ ಮೇಲೆ ರೇಸ್ ಆಫ್ ಲೈಟ್ ಬಿದ್ದ ಮೇಲೆ ಏನಾಗ್ತದ, ಇಟ್ ಅಂಡರ್ಗೋಸ್ ಡೈವರ್ಜೆನ್ಸ್. ಓಕೆ, ಇಟ್ ಅಂಡರ್ಗೋಸ್ ಡೈವರ್ಜೆನ್ಸ್ ಅಂತಂದ್ರೆ ರೇಸ್ ಆಫ್ ಲೈಟ್ ಇಲ್ಲಿ ಹೋಗ್ಬಿಡ್ತಾವ. ಎಲ್ಲಾ ರೇಸ್ ಆಫ್ ಲೈಟ್ ಈ ರೀತಿ ಓಕೆ ಎಲ್ಲವೂ ಕೂಡ ಡೈವರ್ಜ್ ಆಗಿ ಹೋಗ್ಬಿಡ್ತಾವು. ಹೌದಾ? ಸೊ ದೆನ್ ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ಎಲ್ಲವನ್ನ ಡಾಟೆಡ್ ಲೈನ್ ಇಂಡಿಕೇಟ್ ಮಾಡೋ ಬದಲು ಏನ್ ಮಾಡ್ತೀನಿ, ಅದನ್ನ ರೆಡ್ ಲೈನ್ ಇಂಡಿಕೇಟ್ ಮಾಡ್ತೀನಿ. ಇದನ್ನ ನಾವು ಹೇಳೋದು ಒಂದ್ ಕಡೆ ಸೇರಿಸಿದಾಗ, ಎಲ್ಲಾ ರೇಸ್ ಆಫ್ ಲೈಟ್ ಅನ್ನ ಒಂದ್ ಕಡೆ ಸೇರಿಸಿದಾಗ they appears to be diverging from a point. They appears to be, whenever rays of light falls on the concave lens, then they will diverge away. ಅವುಗಳು ಡೈವರ್ಜ್ ಆಗಿ ಹೋಗ್ಬಿಡ್ತಾವು. ಬಟ್ ಎಲ್ಲವನ್ನ ತಂದು ನಾವು ಒಂದು ಪಾಯಿಂಟ್ ಅಲ್ಲಿ ಸೇರಿಸಿದಾಗ, ಸೊ there it forms the focal point. Okay? So then what do you mean by the diverging lens? A lens which diverges the parallel beam of light falls on it. Lens that can diverge parallel beam of light that falls on it is called a diverging ಲೆನ್ಸ್. ಅದನ್ನ ಎಲ್ಲ ಕರಿತೀವಿ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಇನ್ನೊಂದು ಯಾವುದು, ಕಾನ್ಕೇವ್ ಲೆನ್ಸ್. ಅದನ್ನು ಮುಗಿಸ್ಬಿಡ್ತೀನಿ, ಅದಾದ್ಮೇಲೆ ಬರ್ಕೊಳ್ಳೋದ್ರ ಹತ್ರ ಮುಂದೆ ಕಂಟಿನ್ಯೂ ಮಾಡೋದು. ಸೊ ನೆಕ್ಸ್ಟ್ ಯಾವುದು, ದಟ್ ಈಸ್ ದ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್. ಓಕೆ, ವಾಟ್ ಡು ಯು ಮೀನ್ ಬೈ ದಿ ಕಾನ್ವೆಕ್ಸ್ ಲೆನ್ಸ್? ಸೊ ಕಾನ್ವೆಕ್ಸ್ ಲೆನ್ಸ್ ತಿಳ್ಕೊಳ್ಬೇಕಂತಂದ್ರೆ ಒಂದು ಡೈಗ್ರಾಮ್. Is a convex lens. ಅಂದ್ರೆ a lens having the which is lens which is thin at the at the middle are called convex lens. Okay, what are the convex lenses? Lenses which are thin at the edges ಅಲ್ಲಿ thin ಆಗಿರ್ತದೆ, but centrally at the middle ಅಲ್ಲಿ thick ಆಗಿರ್ತದೆ. Such lenses are called as the convex lenses. Convex lenses also be called as the converging lenses. Convex lenses ಗೆ ಇನ್ನೊಂದು ಹೆಸರೇನು, converging lens ಅಂತಾನು ಕರಿತೀವಿ. ಅರ್ಥ ಆಯ್ತಾ ಇದು? So this is a convex lens. Okay, so when the rays of light falls on the lens, okay, then ಏನಾಗ್ತದ,
all the rays of light will undergoes refraction and converge at a point. Illo refraction agi enaಗ್ತದೆ, all will converge at a point. ಒಂದು ಪಾಯಿಂಟ್ ಒಳಗೆ ಬಂದು ಏನಾಗ್ತದೆ, ಎಲ್ಲವೂ ಕಾನ್ವರ್ಜ್ ಆಗ್ತದೆ. Okay, so this is called as the converging lens. Okay, what do you mean by the converging lens? A lens in which can converge the parallel rays of light. Parallel rays of light ಅನ್ನು ಒಂದು ಪಾಯಿಂಟ್ ಒಳಗೆ ಕಾನ್ವರ್ಜ್ ಮಾಡುವಂತ ಲೆನ್ಸ್ ಗೆ ನಾವು ಕರಿತೀವಿ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಯೂಶುವಲಿ ಕಾನ್ವೆಕ್ಸ್ ಲೆನ್ಸ್ ಇಸ್ ದ ಕನ್ವರ್ಜಿಂಗ್ ಲೆನ್ಸ್. ಓಕೆ, ವಾಟ್ ಇಸ್ ಕನ್ವರ್ಜಿಂಗ್ ಲೆನ್ಸ್? A lens which can converge parallel of point is called converging lens or convex lens. Converging lens ಅಂತೀವಿಲ್ಲ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟುಡ್? ರೈಟ್ ಡೌನ್ ಡಯಾಗ್ರಾಮ್ ಮತ್ತೆ ಡೆಫಿನಿಷನ್ ಬರ್ಕೋರಿ. ನೆಕ್ಸ್ಟ್ ಆಪ್ಟಿಕ್ ಸೆಂಟರ್ ಬಗ್ಗೆ ಹೇಳ್ತೀನಿ. ಆಪ್ಟಿಕ್ ಸೆಂಟರ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಡೆರಿವೇಶನ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಆಪ್ಟಿಕ್ ಸೆಂಟರ್. ಓಕೆ, ಕಾನ್ಸೆಪ್ಟ್ ಮುಂಚೆ ಒಂದು ಡಯಾಗ್ರಾಮ್ ತೆಗಿತೀನಿ, ಆಮೇಲೆ ಅದರ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. The principal axis, a point on the principal axis inside the lens. This is the optic center. ಇದನ್ನ ಎಂತ ಕರಿತೀವಿ? Optic center ಅಂತ ಕರಿತೀವಿ. So what do you mean by the optic center? A point on the such that all the rays passing through this optic center, all the rays passing through this point have the emergent ray parallel to the path of the incident ray. So this is the path of the incident ray. The incident ray straight ಹೋಗ್ತಿದ್ರೆ ಹಿಂಗೆ ಹೋಗ್ತಿತ್ತು. This is the path of the incident ray. So what is the optic center? It is a point on the principal axis inside the lens such that all the rays passing through this point having the emergent ray parallel to the path of the incident ray is called as the optic center. ಅಂತ ತಿಳಿತಾ? ಸೊ ದಿಸ್ ಇಸ್ ಆಪ್ಟಿಕ್ ಸೆಂಟರ್. ಇದು ನಿಮಗೆ ಎದಕ್ಕೆ ಯೂಸ್ ಆಗ್ತದೆ ಅಂದ್ರೆ ಮುಂದೆ ಡೆರಿವೇಶನ್ ಒಳಗ ಆಪ್ಟಿಕ್ ಸೆಂಟರ್ ತಗೋತೀರಿ, ಅಲ್ಲಿ ಯೂಸ್ ಆಗ್ತದೆ. ಓಕೆ, 3-4 ಡೆರಿವೇಶನ್ ಬರ್ತಾವೆ ಇದೊಂದು ಕಾನ್ಸೆಪ್ಟ್ ಮೇಲೆ, ಮುಂದೆ ತಿಳಿತದ. ಸೊ ಡಯಾಗ್ರಾಮ್ ಡೆಫಿನಿಷನ್ ಬೇಗ ಬರ್ಕೋರಿ. ಅದಾದ್ಮೇಲೆ ನಿಮಗೆ ಮ್ಯಾಥಮೆಟಿಕ್ಸ್